ಇನ್ನು ಪ್ರಶ್ನೆಗಳು, ನನ್ನ ಉತ್ತರಗಳು. ನೋಡಿ ಮುಗಿಸಿಲ್ಲ ಸೆಂಟೆನ್ಸು. ಹೇಳಿ. ಇದೆ, ನನ್ನ ಸಿನಿಮಾಗಳೇ ಹಾಗೆ ಇರುತ್ತಲ್ವ. ನಾನು ನನ್ನ ಕನಸು ಇರ್ಬೋದು, ಅಥವಾ ಒಗ್ಗರಣೆ ಇರ್ಬೋದು, ಅಥವಾ ಇದೊಳ್ಳೆ ರಾಮಾಯಣ ಇರ್ಬೋದು, ಅದು ನನ್ನ ಅಭಿರುಚಿ. ಆ ಇಂಟೆನ್ಸಿಟಿ, ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿರೋದು. ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ, ಮಹಾತ್ಮ ಗಾಂಧಿ ಆದ್ಮೇಲೆ ನಾನೇ ಫಾದರ್ ಆಫ್ ದ ನೇಷನ್ ಅಂತ. ಅಷ್ಟು ಫಾದರ್ ರೋಲ್ಗಳು ಮಾಡ್ಬಿಟ್ಟಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾನು. ಆ, ಇದು ತುಂಬಾ ತೀವ್ರವಾಗಿ ಕಾಡುವಂತ ಸಿನಿಮಾ. ಇದು ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದರಲ್ಲಿ ಕಾಣಿಸಿದ್ದು, ಒಬ್ಬ ಮಗನನ್ನ ಇವತ್ತಿನ ಯುವ ಜನರನ್ನ ಅರ್ಥ ಮಾಡ್ಕೋಬೇಕು, ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು. ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ. ದೇ ಹ್ಯಾವ್ ಟು ಗೋ ಥ್ರೂ, ಒಂದು ಬೆಂಕಿಯಲ್ಲಿ ನಡಿಬೇಕು ಅದಕ್ಕೆ, ಅದು ಚಿನ್ನ ಆಗೋದಕ್ಕೆ. ಸೊ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ. ನಾವು ಏನಾಗಿದ್ದೀವಿ ನಮಗೆ ಗೊತ್ತಿರುತ್ತೆ, ಬಟ್ ಒಂದು ಸಿಚುವೇಶನ್ ಬಂದಾಗಲೇ ನಾವು ಅದನ್ನು ಎದುರ್ಕೊಂಡಾಗಲೇ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮಗೆ ಅರ್ಥ ಆಗೋದು, ಇನ್ನೊಂದಷ್ಟು ನಾವು ಬೆಳೆಯೋದು. ಆ ಥರ ಬಹಳ ತುಂಬ ಕಾಡುವಂಥ ಸಿನಿಮಾ, ಜನಸಾಮಾನ್ಯನ ಸಿನಿಮಾ. ತುಂಬ ಬ್ಯೂಟಿಫುಲ್ ಆದ ಸಿನಿಮಾ, ನಿಜವಾಗ್ಲೂ ಕಾಡುತ್ತಿದ್ದು. ಗಾಡ್ ಫಾದರ್ನ ಅಂಡರ್ ವರ್ಲ್ಡ್ ಡಾನ್ ಕಣೋ. ತಂದೆ ಇದು ಬಹಳ ಅದ್ಭುತ. ನನಗೆ ನಾನು ನನ್ನ ಕನಸು ನೋಡಿದ್ರೆ, ಅಲ್ಲ, ನಾನು ನನ್ನ ಕನಸು ಅಂತ ಒಂದು ಸಿನಿಮಾ ನೋಡಿದ್ರೆ, ಒಬ್ಬ ಗಂಡಸು ತಂದೆ ಆಗ್ತಾನಲ್ಲ, ಮಗಳು ಹುಟ್ಟೋ ತನಕ ಅವನ ಗಂಡ ಆಗಿದ್ದ. ಮಕ್ಕಳು ಹುಟ್ಟಿದ್ಮೇಲೆ ಅಪ್ಪ ಅನ್ನೋ ಸ್ಥಿತಿ. ಅಂದ್ರೆ ಅಪ್ಪನಿಗೂ ಮಕ್ಕಳಿಗೂ ಒಂದೇ ವಯಸ್ಸು ಅಂತ, ಇವನ ಅಪ್ಪ ಆಗಿದ್ದಕ್ಕೂ ಮಕ್ಕಳಾಗಿದ್ದಕ್ಕೂ ಒಂದೇ ವಯಸ್ಸು. ಅದರಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇರೋ ಒಂದು ರಿಲೇಶನ್ಶಿಪ್ ಅಂದ್ರೆ, ಅವನ ಜೀವನ ಬರುವ ಎಲ್ಲಾ ರೀತಿಯ ಹೆಣ್ಣುಗಳು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ಗೆಳತಿ ಇರ್ಬೋದು, ಸ್ನೇಹಿತೆ ಇರ್ಬೋದು, ಹೆಂಡತಿ ಇರ್ಬೋದು, ಆದ್ರೆ ಮಗಳ ಜೊತೆ ಬೇರೆ ಸಂಬಂಧ ಇರುತ್ತದೆ. ಅಂದ್ರೆ ಎಲ್ಲವನ್ನ ಬೆಳೆಸಿ ಯಾವುದನ್ನು ಎದುರು ನೋಡದೆ ಬಿಟ್ಕೊಡ್ಬೇಕು. ಒಂದು ಫ್ಲೂಟಿನ ಮ್ಯೂಸಿಕ್. ಮಗಂದು ಹಂಗಿರಲ್ಲ, ತಂದೆ ಮಗನ ಸಂಬಂಧ ಬೇರೆ ಇರುತ್ತದೆ. ಆದರೆ ನನ್ನ ನಂತರ ನೀನು, ನನ್ನ ಇನ್ನೊಂದು ಛಾಯೆ ನೀನು, ಅಥವಾ ನನ್ನಿಂದ ಇನ್ನೊಂದು ತೊಡುವಾನಕ್ಕೆ ಹೋಗು ಅನ್ನೋದು, ಅದೊಂದು ಸ್ವಲ್ಪ ಲವ್ ಹೇಟ್ ರಿಲೇಶನ್ಶಿಪ್. ಅದು ಒಂದೇ ಜಾತಿ ಅಲ್ಲ, ಗಂಡಸರಲ್ವಾ. ನಿನಗಿಂತ ಮುಂಚೆ ನಾನು ಅಪ್ಪ ಆಗಿದ್ದೆ, ಅವನು ಅಪ್ಪ ಆಗ್ತಾನೆ. ಸೊ ತಂದೆಯಂದ್ರು ಕಲಿಸೋದಕ್ಕಿಂತ ತಂದೆಯವರು ಮಾಡೋ ಬಿಹೇವಿಯರನ್ನ ಮಕ್ಕಳು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ತಂದೆ ಆದೊಂದು, ಅದು ಬೇರೆ ಥರದ ಒಂದು ರಿಲೇಶನ್ಶಿಪ್. ನನಗೆ ನನ್ನ ಮಗಳಿಗಿರೋ ರಿಲೇಶನ್ಶಿಪ್ ಬೇರೆ, ನನಗೆ ನನ್ನ ಮಗನಿಗಿರೋ ರಿಲೇಶನ್ಶಿಪ್ ಬೇರೆ. ಬಟ್ ಇಬ್ಬರು ಗಂಡಸರ ಮಧ್ಯ ಇರುವಂತಹ, ಯಾಕಂದ್ರೆ ಇಬ್ಬರೂ ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಹೋಗ್ಬೇಕು, ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅವರೇ ನಿಭಾಯಿಸ್ಬೇಕು. ತಂದೆ ಮಗ ಎಷ್ಟೇ ದೊಡ್ಡವನಾದ್ರೂ ತಂದೆಗೆ ಇವನಿನ್ನೂ ಚಿಕ್ಕವನು ಅನ್ನೋದೊಂದಿರುತ್ತೆ. ಆದ್ರೆ ಅವನದೇ ಆದ ನಿರ್ಧಾರಗಳಿರುತ್ತೆ, ಅದನ್ನೂ ಒಪ್ಕೊಳ್ಬೇಕಾಗತ್ತೆ. ತಂದೆ ಆದವನು ನಾನು ಇಷ್ಟು ಮಾಡಿದೆ, ನೀನು ನನಗೇನು ವಾಪಸ್ ಕೊಡ್ತೀಯ ಅನ್ನೋದಕ್ಕಿಂತ ಅವನನ್ನು ಈ ಕಥೆಯಲ್ಲಿ ಎರಡೂ ನಡೆಯುತ್ತೆ. ಒಂದು ಮಗನನ್ನು ಕೂಡ ಅರ್ಥ ಮಾಡ್ಕೊಳ್ಳುವ ತಂದೆ, ತಂದೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಮಗು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗೋದು ಒಂದು ರಿಲೇಶನ್ಶಿಪ್ನಲ್ಲಿ. ಆ ಥರದ ಒಂದು ಬಹಳ ಬ್ಯೂಟಿಫುಲ್ ಆದ ಒಂದು ಹೊಸ ಥ್ರೆಡ್ಡನ್ನು ಈ ಸಿನಿಮಾ ಹುಡುಕ್ತಾ ಇದೆ ಅಂತ ಅನ್ಸುತ್ತೆ. ಕಾಂಜೀವರಂನ ತಂದೆ ಬೇರೆ, ಇರುವರ್ನ ತಂದೆ ಬೇರೆ, ಅಭಿಯುಮ್ ನಾನುನ ತಂದೆ ಬೇರೆ, ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ, ಅಂತಃಪುರದ ತಂದೆ ಬೇರೆ, ಹೀಗೆ ಓಕೆ ಕಣ್ಮಣಿಯ ಮಣಿರತ್ನಂ ಅವರ ತಂದೆ ಬೇರೆ. ಅದು ಬೇರೆ 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 ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಬರೋ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಆ ಬಾಂಧವ್ಯ ಒಂದೇನೆ. ಅಂಡ್ ಆ ಥರ ಅಷ್ಟೂ ಪಾತ್ರಗಳು, ಅಥವಾ ನೀವು ಪಾವಕಥೆಗಳಂತ ನೋಡು, ಮಗಳನ್ನೇ ಕೊಲ್ಲಬೇಕಾದ ಪ್ರೆಷರಿಂದ ತಂದೆ ಬೇರೆ. ಸೊ ನನ್ನ ಪುಣ್ಯ ಏನು ಅಂದರೆ, ಒಂದು ಹಲವಾರು ಭಾಷೆಗಳು, ಹಲವಾರು ನಿರ್ದೇಶಕರು, ಹಲವಾರು ನದಿಗಳು, ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗ್ಲಿಕ್ಕೆ ಸಾಧ್ಯ ಆಯಿತು, ನನ್ನನ್ನು ನಾನು ತೊಡಗಿಸ್ಕೊಳಕ್ಕೆ ಸಾಧ್ಯ ಆಯಿತು ಅನ್ನೋದು. ಸೊ ಅದು ಭಾಳ ಬ್ಯೂಟಿಫುಲ್ ಜರ್ನಿ. ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ ನನಗೆ. ನನಗೆ ಇರ್ಬೋದಲ್ಲ, ಎಲ್ಲವೂ ಹಂಗೆ ನೋಡಕ್ಕೆ ಹೋದ್ರೆ ಫಾದರ್ ಇಸ್ ಅನ್ ಒಪಿನಿಯನ್, ಮದರ್ಹುಡ್ ಇಸ್ ಅನ್ ಒಪಿನಿಯನ್, ಸನ್ ಇಸ್ ಅನ್ ಒಪಿನಿಯನ್. ಬಟ್ ಅವನು ಹುಟ್ಟಿಸಿದಾನೆ, ಬೆಳೆಸಿದಾನೆ ಅಂದಾಗ ಅವನಿಗೆ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಬಿಡೋದಲ್ವಾ,
ಅದು ಅದೇ ಹೇಳ್ತೀನಲ್ಲ, ಅಭಿನವನಲ್ಲಿ ಒಂದು ಡೈಲಾಗ್ ಬರ್ದಿದ್ದೆ ನಾನು. ಒಬ್ಬ ಮಗಳು ಹುಟ್ಟಿದ ಮೇಲೆ ಅಪ್ಪ ಹುಟ್ಟುತ್ತಾನೆ, ಮಗಳು ಬೆಳೀತಾ ಹೋಗ್ತಾಳೆ, ಅಪ್ಪ ಬೆಳೆಯೋದೇ ಇಲ್ಲ ಅಂತ. ನಾವು ಅಪ್ಪಂದ್ರು ಬೆಳಿಬೇಕಾಗತ್ತೆ ಎಲ್ಲೋ ಒಂದ್ ಕಡೆ. ಸರ್ ಬೇರೆ ಬೇರೆ ಕಾರಣಕ್ಕೆ, ಬೊಮ್ಮರಿಲ್ಲು ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗುತ್ತೆ ನನಗೆ. ಅಭಿಯುಮ್ ನನಗೆ ಬಹಳ ಇಷ್ಟವಾದ ಸಿನಿಮಾ. ಅದು ನನ್ನ ಪರ್ಸ್ನಲ್ ಸ್ಟೋರಿ ಕೂಡ. ನನ್ನ ಮಗಳು 5 ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ಅಂದರೆ ಬೆಳೆದ್ಮೇಲೆ ಬಿಟ್ಕೊಡ್ಬೇಕಲ್ಲ. ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ನಾನು ನನ್ನ ಕನಸು ತುಂಬ ಕಾಡುವಂತಹ ಸಿನಿಮಾ. ಯಾಕಂದರೆ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ, ಮಗಳು ಮದುವೆ ಆಗ್ಬೇಕು ಹೋದಾಗ ಇವಳು ಸೊಸೆ ಅಲ್ವಾ ಅಂತ ಅರ್ಥ ಆಗತ್ತೆ, ಮಾವ ಅವಾಗ ಅರ್ಥ ಆಗ್ತಾನೆ ನನಗೆ. ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ನಾವು ಒಂದು ಯಂಗ್ಸ್ಟರ್ ಥರ ಜಗಳ ಆಡ್ತಾ ಇರ್ತೀವಿ. ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ್ತಾರೆ. ಅವಳು ಇನ್ನೊಬ್ಬರ ಮಗಳಾಗಿದ್ಲು, ನಾನು ಅವಳನ್ನ ಇನ್ನೊಬ್ಬರ ಮಗಳಂತ ನೋಡೇ ಇರಲಿಲ್ಲ. ನನ್ನ ಮಗಳನ್ನ ನಾನು ನೋಡೋ ಥರ ಅವ್ರ ಅಪ್ಪ ನೋಡ್ತಿದ್ದ. ಸೊ ಒಂದು ಮಗಳು ಮತ್ತು ತಂದೆಯ ರಿಲೇಷನ್ಶಿಪ್ನಲ್ಲಿ ನನಗದು ಬಹಳಷ್ಟನ್ನು ಕಲಿಸ್ತು. ಸಿನಿಮಾನ ಬರಿತಾ ನಿರ್ದೇಶನ ಮಾಡ್ತಾ ಐ ಥಿಂಕ್ ದಟ್ ಇಸ್ ಒನ್ ಆಫ್ ಮೈ ವೆರಿ ಫೇವರೇಟ್ ಫಿಲ್ಮ್ಸ್. ಮನುಷ್ಯನಿಗೆ ಇರುತ್ತೆ. ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ, ಅಹಂಕಾರಂ ದಿಷಣಹಂಕಾರಂ ಅಂತ. ಈಗೋ ಅನ್ನೋದು ಇರಬೇಕು. ಅದು ಈಗೋ ಅನ್ನೋದು ಸ್ವಾಭಿಮಾನ ಆದರೆ ಇರಬೇಕು. ತುಂಬ ತಿನ್ ಲೈನ್ ಅದು. ಅಹಂಕಾರ ಆಗ್ಬೋದು. ದಿಷಣಹಂಕಾರ ಅಂದರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ, ನಾನು ನನ್ನನ್ನು ಮಾರ್ಕೊಳ್ಳಲ್ಲ. ಅದು ಕೂಡ ಕೆಲವು ಸಲ ಈಗೋ ಥರ ಕಾಣುತ್ತೆ. ಸೊ ಯಾವ ಸನ್ನಿವೇಶದಲ್ಲಿ ಯಾರ ಜೊತೆ ಇಟ್ಕೋಬೇಕು, ಅದು ಇವಾಗ ನೋಡಿ, ಕೋಪ ಇದೆ, ಈಗೋ ಇದೆ, ಅದು ಇನ್ನೊಂದನ್ನು ಹುಟ್ಟಿಸೋಕೆ ಸಾಧ್ಯ ಆದರೆ, ಇನ್ನೊಂದನ್ನು ಬೆಳೆಸೋಕೆ ಸಾಧ್ಯ ಆದರೆ, ಒಂದೊಂದು ಧಾರ್ಮಿಕ ಕೋಪ ಆದರೆ ಒಳ್ಳೇದಲ್ವಾ. ಈಗ ಒಂದು ಸ್ವಾಭಿಮಾನವಾಗಿದ್ದರೆ ಒಳ್ಳೇದು, ಬಟ್ ಅದು ಅಹಂಕಾರವಾಗಿದ್ದರೆ ಅದು ಇಬ್ಬರಿಗೂ ಒಳ್ಳೇದಲ್ಲ. ನಾವು ಅದನ್ನ ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತಾವೆ. ಒಂದು ಪದದ ಅರ್ಥ ಡಿಕ್ಷನರಿಲಿ ಸಿಗಲ್ಲ, ಆ ಸಂದರ್ಭದಲ್ಲಿ ಸಿಗುತ್ತೆ. ಆ ಪದ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದ ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ. ಅದು ಡಿಕ್ಷನರಿನಲ್ಲಿ ಇರುತ್ತೆ. ತಂದೆ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಆದ್ರೆ ಮಗನೊಟ್ಟಿಗೆ ಮಾತ್ರ ತುಂಬಾ ವೈರುಧ್ಯಗಳಿರುತ್ತೆ. ಒಂದೇ ಜಾತಿ ಅಲ್ಲ, ಅದೊಂದು ಸ್ವಲ್ಪ ಮೇಲ್ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಅದಿರ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.